ಎಲ್ಲರಿಗೂ ಸ್ವಾಗತ. ವಿಜ್ಞಾನ ಅಭ್ಯಾಸ ಪುಸ್ತಕವನ್ನ ನಾವು ತರಗತಿಯಲ್ಲಿ ಹೇಗೆ ಬಳಸ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ಹೀಗಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಈ ಸಮೀಕ್ಷೆಯು ಭಾರತೀಯ ಶಿಕ್ಷಣ ಸಚಿವಾಲಯವು ಕೈಗೊಳ್ಳುವ ರಾಷ್ಟ್ರವ್ಯಾಪ್ತಿ ಮೌಲ್ಯಮಾಪನ ಆಗಿದೆ ಅಂತ ಹೇಳ್ಬೋದು. NCERTಯ ಕಲಿಕಾ ಫಲಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಅನ್ನ ಈ ಮೌಲ್ಯಮಾಪನ ಮಾಡುತ್ತದೆ ಎಂದು ನೋಡಬಹುದು. ಅದೇ ರೀತಿಯಾಗಿ ಲರ್ನಿಂಗ್ ಗ್ಯಾಪ್ಗಳನ್ನು ಗುರುತಿಸೋದಕ್ಕೆ, ಪ್ರಗತಿಯನ್ನ ಗಮನಿಸೋದಕ್ಕೆ ಮತ್ತು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಶಿಕ್ಷಣ ನೀತಿಗಳನ್ನು ರಚಿಸೋದಕ್ಕೆ ಈ ಒಂದು ಸಮೀಕ್ಷೆಯ ಫಲಿತಾಂಶ ನೆರವಾಗುತ್ತೆ ಅಂತ ಹೇಳ್ಬಹುದು. ಹಾಗಾದರೆ ಯಾವ ಮಾನದಂಡಗಳನ್ನು ಇಟ್ಕೊಂಡು ಈ ನ್ಯಾಸ್ ಪ್ರಶ್ನೆಗಳನ್ನು ಡಿಸೈನ್ ಮಾಡ್ತಾ ಇದೆ ನೋಡ್ತಾ ಹೋಗೋಣ. ಪ್ರಶ್ನೆಯ ಸ್ವರೂಪವು ಬಹು ಆಯ್ಕೆಯ ಪ್ರಶ್ನೆಯಾಗಿದ್ದು ಕೇವಲ ಒಂದು ಸರಿಯಾದ ಉತ್ತರವನ್ನು ಹೊಂದಿರುತ್ತೆ ಅಂತ ನೋಡ್ಬೋದು. ಮತ್ತೆ ಎರಡನೇ ಕ್ರೈಟೀರಿಯಾ ಏನಿದೆ, ಎಲ್ಲ ಪ್ರಶ್ನೆಗಳು NCERT ಕಲಿಕಾ ಫಲಗಳನ್ನು ಆಧರಿಸಿರುತ್ತವೆ. ಜೊತೆಗೆ ಪ್ರಶ್ನೆಗಳು ವೈಜ್ಞಾನಿಕ ಕೌಶಲ್ಯಗಳನ್ನು ಮೌಲ್ಯಮಾಪನ ಮಾಡುತ್ತೆ ಅಂತ ನೋಡ್ಬೋದಾಗಿದೆ. ಇನ್ನು ಒಂದು ಮಾನದಂಡ ಏನು ಅಂತ ನೋಡೋದಾದ್ರೆ, ನ್ಯಾಸ್ನಲ್ಲಿ ಕಂಡುಬರುವ ಪ್ರಶ್ನೆಗಳು ಮುಕ್ತ ಪ್ರಶ್ನೆಗಳಾಗಿರುತ್ತವೆ ಮತ್ತು ದೈನಂದಿನ ಜೀವನದ ಸನ್ನಿವೇಶಗಳಿಗೆ ಸಂಬಂಧಿಸಿರುತ್ತವೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ನ್ಯಾಸ್ನಲ್ಲಿರುವಂತಹ ಪ್ರಶ್ನೆಗಳಿಗೆ ಮಕ್ಕಳು ಬೆಟರ್ ಆಗಿ ಪರ್ಫಾರ್ಮ್ ಮಾಡಬೇಕು ಅಂತ ಆದ್ರೆ ಯಾವ ಒಂದು ಎಲಿಮೆಂಟ್ಸ್ ಅನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಓದುವುದು ಮತ್ತು ಗ್ರಹಿಸುವುದು. ಅಂದ್ರೆ ಮಗುಗೆ ಆ ಒಂದು ಕ್ವೆಶನ್ ಅಥವಾ ಆಪ್ಷನ್ ಅನ್ನ ಓದೋದಕ್ಕೆ ಬರಬೇಕು, ಮತ್ತೆ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತೆ ಹೈಯರ್ ಆರ್ಡರ್ ಥಿಂಕಿಂಗ್ ಪ್ರಶ್ನೆಗಳೇನಿರುತ್ತೆ ಅಲ್ಲಿ ಆ ಮಗು ಡಿಫಿಕಲ್ಟಿನ ಫೇಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಸಿನಾರಿಯೋ ಬೇಸ್ಡ್ ಕ್ವೆಶನ್ಸ್ ಬಂದಾಗ, ಅಂದ್ರೆ ಸನ್ನಿವೇಶ ಆಧಾರಿತ ಪ್ರಶ್ನೆಗಳಲ್ಲಿ ಕೂಡ ಮಗು ಕಷ್ಟ ಆಗೋದನ್ನ ನಾವು ನೋಡ್ಬೋದು. ಮತ್ತು OMR ಶೀಟ್ ಅಲ್ಲಿ ಆ ಒಂದು ಪ್ರಶ್ನೆಯ ಉತ್ತರವನ್ನ ಗುರುತು ಮಾಡುವಾಗಲೂ ಕೂಡ ಮಗುಗೆ ಕಷ್ಟ ಆಗ್ಬೇಕಾಗುತ್ತೆ. ಈ 4 ಅಂಶಗಳನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ ಮಗು ನಮ್ಮ ಒಂದು ನ್ಯಾಸ್ ಎಕ್ಸಾಮ್ ನ ಬರೆಯೋದರಲ್ಲಿ ಬೆಟರ್ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ. ಹಾಗಿದ್ರೆ ಯಾಕೆ ಈ ಒಂದು ನ್ಯಾಸ್ ಅಭ್ಯಾಸ ಪುಸ್ತಕ ಇದೆ, ನನ್ನ ತರಗತಿಯಲ್ಲಿ ನಾನು ಯಾಕೆ ಬಳಸಬೇಕು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಈ ಅಭ್ಯಾಸ ಪುಸ್ತಕದಲ್ಲಿ ವಿವಿಧ ರೀತಿಯ ಪ್ರಶ್ನೆಗಳನ್ನ ಅಭ್ಯಾಸಕ್ಕಾಗಿ ಒದಗಿಸಲಾಗಿದೆ. ವಿದ್ಯಾರ್ಥಿಗಳು ಮೌಲ್ಯಮಾಪನಕ್ಕೆ ಸಿದ್ಧರಾಗೋದಕ್ಕೆ ಮತ್ತು ತಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಲು ಇದು ಸಹಕಾರಿಯಾಗಿದೆ ಅಂತ ಹೇಳಿ. ವಿಮರ್ಶಾತ್ಮಕವಾಗಿ ಯೋಚಿಸುವ ಮತ್ತು ಪ್ರಶ್ನೆಗಳಿಗೆ ವ್ಯವಸ್ಥಿತವಾಗಿ ಉತ್ತರಿಸುವ ಸಾಮರ್ಥ್ಯವನ್ನ ಒದಗಿಸೋದಕ್ಕೆ ಈ ಪುಸ್ತಕ ಸಹಕಾರಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಈ ಒಂದು ಅಭ್ಯಾಸ ಪುಸ್ತಕವನ್ನ ಹೇಗೆ ಡಿಸೈನ್ ಮಾಡಲಾಗಿದೆ, ನ್ಯಾಸ್ ಹೇಗೆ ಕ್ವೆಶನ್ಸ್ ಅನ್ನ ಕೇಳುತ್ತೆ ಅಂತ ನೋಡೋದಾದ್ರೆ, ನ್ಯಾಸ್ ಸಜೆಸ್ಟ್ ಮಾಡಿದೆ 5ನೇ ತರಗತಿಯಲ್ಲಿ 6 ಥೀಮ್ಗಳನ್ನ ಮತ್ತು 8ನೇ ತರಗತಿಯಲ್ಲಿ 7 ಥೀಮ್ಗಳನ್ನ ಸಜೆಸ್ಟ್ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಮತ್ತೆ ಈ ಪ್ರಶ್ನೆಗಳೇನಿದಾವೆ ಆಯಾ ಪರಿಕಲ್ಪನೆಯ ನ್ಯಾಸ್ ಕಲಿಕಾ ಫಲಗಳಿಗೆ ಅನುಗುಣವಾಗಿದೆ ಅಂತ ಹೇಳ್ಬೋದಾಗಿದೆ. ಪ್ರತಿ ಥೀಮ್ನಲ್ಲೂ ಈ ಒಂದು ವರ್ಕ್ಬುಕ್ ನಲ್ಲಿ ಸುಮಾರು 25 ಪ್ರಶ್ನೆಗಳನ್ನ ನೀಡಲಾಗಿದೆ. ಅದರ ಜೊತೆಗೆ ನ್ಯಾಸ್ ಕಲಿಕಾ ಫಲಗಳಿಂದ ನಿರೀಕ್ಷಿತ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ಪೂರೈಸೋದಕ್ಕೆ ಪ್ರಶ್ನೆಗಳನ್ನ ರೂಪಿಸಲಾಗಿದೆ. ಮತ್ತು ನೀಡಲಾದ ಪ್ರಶ್ನೆಗಳು ನ್ಯಾಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡುಬರುವ ಸ್ವರೂಪವನ್ನ ಹೋಲುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಒಂದು 5ನೇ ತರಗತಿಯ ಅಭ್ಯಾಸ ಪುಸ್ತಕದಲ್ಲಿ ಯಾವ್ಯಾವೆಲ್ಲ ಥೀಮ್ ಇದಾವೆ ನೋಡ್ತಾ ಹೋಗೋಣ. ನಾವು 6 ಥೀಮ್ಗಳನ್ನ ಈ ಒಂದು ಅಭ್ಯಾಸ ಪುಸ್ತಕದಲ್ಲಿ ನೋಡ್ಬೋದಾಗಿದೆ. ಅವು ಯಾವುವೆಂದರೆ ಕುಟುಂಬ ಮತ್ತು ಸ್ನೇಹಿತರು, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಆಹಾರ ಫುಡ್, ವಸತಿ ಶೆಲ್ಟರ್, ನೀರು ವಾಟರ್, ಪ್ರಯಾಣ ಟ್ರಾವೆಲ್,
ನಾವು ತಯಾರಿಸುವ ವಸ್ತುಗಳು ಮತ್ತು ಮಾಡುವ ಕೆಲಸಗಳು, ಥಿಂಗ್ಸ್ ವಿ ಮೇಕ್ ಅಂಡ್ ಡು. ಒಟ್ಟಾರೆಯಾಗಿ 155 ಪ್ರಶ್ನೆಗಳನ್ನು ನಾವು ಈ ಅಭ್ಯಾಸ ಪುಸ್ತಕದಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ 8ನೇ ತರಗತಿಯಲ್ಲಿ ಬರುವಂತಹ ಥೀಮ್ಗಳು ಈ ರೀತಿ ಇವೆ: ಆಹಾರ, ಪದಾರ್ಥಗಳು, ಜೀವ ಪ್ರಪಂಚ, ಚಲಿಸುವ ವಸ್ತುಗಳು, ಜನ ಮತ್ತು ವಿಚಾರಗಳು, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ನೈಸರ್ಗಿಕ ವಿದ್ಯಮಾನ, ನೈಸರ್ಗಿಕ ಸಂಪನ್ಮೂಲಗಳು. ಒಟ್ಟಾರೆಯಾಗಿ 181 ಪ್ರಶ್ನೆಗಳನ್ನು ನಾವು ಈ ಅಭ್ಯಾಸ ಪುಸ್ತಕದಲ್ಲಿ ನೋಡಬಹುದಾಗಿದೆ. ಈ ಅಭ್ಯಾಸ ಪುಸ್ತಕ ಶಿಕ್ಷಕರಿಗೆ ಹೇಗೆ ಸಹಕಾರಿಯಾಗಿದೆ, ಹೇಗೆ ಉಪಯುಕ್ತ ಆಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಅಭ್ಯಾಸ ಪುಸ್ತಕದಿಂದ ನಿಯಮಿತ ಅಭ್ಯಾಸವನ್ನ ನಡೆಸೋದ್ರಿಂದ, ಅಂದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಅಂದ್ರೆ ಕಾನ್ಫಿಡೆನ್ಸ್ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳ್ಬೋದಾಗಿದೆ. ಅಭ್ಯಾಸ ಪುಸ್ತಕವು ವಿದ್ಯಾರ್ಥಿಗಳಿಗೆ ಅವರ ಪರ್ಫಾರ್ಮೆನ್ಸ್ ಸುಧಾರಿಸಲು ವಿವಿಧ ರೀತಿಯ ಪ್ರಶ್ನೆಗಳನ್ನ ಪರಿಚಯ ಮಾಡಿಕೊಡುತ್ತೆ. ವಿದ್ಯಾರ್ಥಿಗಳು ನ್ಯಾಸ್ ಮೌಲ್ಯಮಾಪನಕ್ಕೆ ತಯಾರಾಗೋದಿಕ್ಕೆ ಈ ಪುಸ್ತಕವನ್ನ ಬಳಸುವ ಮೂಲಕ ಅಭ್ಯಾಸ ಮೌಲ್ಯಮಾಪನ ವಾತಾವರಣ ಸೃಷ್ಟಿಸಬಹುದು. ಅಂದ್ರೆ ಪ್ರಾಕ್ಟೀಸ್ ಅಸೆಸ್ಮೆಂಟ್ ಎನ್ವಿರಾನ್ಮೆಂಟ್ ಏನಿದೆ ಅದನ್ನ ಕ್ರಿಯೇಟ್ ಮಾಡಬಹುದಾಗಿದೆ. ಪ್ರಶ್ನೆಗಳನ್ನ ನಿರಂತರವಾಗಿ ಅಭ್ಯಾಸ ಮಾಡಲು ಈ ಪುಸ್ತಕವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ಬೋದಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಶಿಕ್ಷಕರಿಗೆ ಕೆಲವೊಂದು ಸೂಚನೆಗಳನ್ನ ಇಲ್ಲಿ ನೀಡಲಾಗಿದೆ. ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ಸೂಚನೆಗಳನ್ನ ಎಚ್ಚರಿಕೆಯಿಂದ ಓದೋದಕ್ಕೆ ವಿದ್ಯಾರ್ಥಿಗೆ ತಿಳಿಸ್ಬೇಕಾಗುತ್ತೆ. ಅಂದ್ರೆ ಪ್ರತಿಯೊಂದು ಬುಕ್ ಅಲ್ಲಿ ಏನ್ ಮಕ್ಕಳಿಗೆ ನೀಡಿದ್ದೀವಿ, ಆ ಸ್ಟೂಡೆಂಟ್ ವರ್ಕ್ ಬುಕ್ ಅಲ್ಲಿ ಕೆಲವೊಂದು ಸೂಚನೆಗಳನ್ನ ನೀಡಲಾಗಿದೆ. ಆ ಸೂಚನೆಗಳನ್ನ ಓದೋದಿಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ಬೋದು, ಇಲ್ಲ ನಾವೇ ಆ ವಿದ್ಯಾರ್ಥಿಗಳಿಗೆ ಆ ಸೂಚನೆಗಳನ್ನ ವಿವರಿಸಬಹುದಾಗಿದೆ. ಪ್ರಶ್ನೆಗೆ ಉತ್ತರಿಸುವ ಮೊದಲು ಪ್ರತಿ ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಬೇಕಾಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಸೂಚಿಸೋದು ಇರ್ಬೋದು. ಮತ್ತೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸೋದಕ್ಕೆ ವಿದ್ಯಾರ್ಥಿಗಳಿಗೆ ಎನ್ಕರೇಜ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಅಗತ್ಯ ಇದ್ದಾಗ ಟೆಕ್ಸ್ಟ್ ಬುಕ್ ಗಳನ್ನ ಬಳಸಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ನಾವು ಎನ್ಕರೇಜ್ ಮಾಡ್ಬೋದು. ಸೊ ಅಭ್ಯಾಸ ಪುಸ್ತಕಕ್ಕೆ ಉತ್ತರಿಸಲು ಸ್ಪಷ್ಟ ಮಾರ್ಗಸೂಚಿಗಳು ಮತ್ತೆ ಸಮಯವನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಒದಗಿಸಬೇಕಾಗುತ್ತೆ. ಅದೇ ರೀತಿಯಾಗಿ ತಮ್ಮ ಉತ್ತರಗಳನ್ನ ಸಮರ್ಥಿಸಲು ಮತ್ತು ತಮ್ಮ ತಾರ್ಕಿಕತೆಯನ್ನ ವಿವರಿಸೋದಕ್ಕೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ವಿಮರ್ಶಾತ್ಮಕ ಚಿಂತನೆಗಳನ್ನ ಉತ್ತೇಜಿಸುವುದು. ಮತ್ತು ಅಧ್ಯಾಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಮ್ಯಾಪಿಂಗ್ ಅನ್ನ ವಿದ್ಯಾರ್ಥಿಗೆ ತಿಳಿಸೋದು. ಅಂದ್ರೆ ಆಹಾರ ಅಂತ ಥೀಮ್ ಬಂದ್ರೆ ಆ ಥೀಮ್ ಅಲ್ಲಿ ಏನೇನೆಲ್ಲ ಚಾಪ್ಟರ್ಸ್ ಇದಾವೆ, ಆ ಒಂದು ಅಧ್ಯಾಯ ಮುಗಿದ್ಮೇಲೆ ಯಾವ ಒಂದು ಥೀಮ್ ಅಲ್ಲಿ ಆ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರುತ್ತೆ ಅನ್ನುವಂತಹ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗುತ್ತೆ. ಮತ್ತೆ ವಿದ್ಯಾರ್ಥಿಗಳ ಸಾಧನೆಯನ್ನ ಗುರುತಿಸುವ ಮೂಲಕ ಅವರನ್ನ ರೆಕಗ್ನೈಸ್ ಮಾಡುವಂಥದ್ದಿರ್ಬೋದು. ಮತ್ತು ಯಾವುದಾದರೂ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಕಷ್ಟಪಡ್ತಿದ್ರೆ ಮುಂದಿನ ಪ್ರಶ್ನೆಗೆ ಹೋಗಲು ವಿದ್ಯಾರ್ಥಿಗಳಿಗೆ ತಿಳಿಸಿ ನಂತರ ಬಿಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕಾಗುತ್ತೆ. ಹಾಗಾದರೆ ಶಿಕ್ಷಕರಿಗಾಗಿ ಈ ನ್ಯಾಸ್ ಕ್ವೆಶನ್ಸ್ ಏನಿದೆ ಅದಕ್ಕೆ ಪರಿಹಾರ ಪುಸ್ತಕವನ್ನ ನಾವು ಟೀಚೋಪಿಯಾದಲ್ಲಿ ನೋಡ್ಬೋದಾಗಿದೆ. ಆ ಟೀಚೋಪಿಯಾದಲ್ಲಿ ಈ ಪುಸ್ತಕವನ್ನ ಯಾವ ಒಂದು ರೀಸನ್ಗಾಗಿ ಅಪ್ಲೋಡ್ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಪ್ರಶ್ನೆಗೆ ಸಂಬಂಧಪಟ್ಟ ಸಂದೇಹಗಳನ್ನ ಬಗೆಹರಿಸಲು, ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಮಾರ್ಗದರ್ಶನ ನೀಡಲು, ಉತ್ತರಗಳಿಗೆ ಸ್ಪಷ್ಟವಾದ ವಿವರಣೆಯನ್ನು ಒದಗಿಸಲು ಶಿಕ್ಷಕರಿಗೆ ಈ ಒಂದು ಪುಸ್ತಕ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಪರಿಹಾರಗಳು ತರಗತಿಯ ಚರ್ಚೆಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಯನ್ನ ಹೆಚ್ಚಿಸುವ ಒಳನೋಟಗಳು ಅಥವಾ ವಿವರಣೆಗಳನ್ನ ನೀಡುತ್ತೆ ಅಂತ ಹೇಳ್ಬೋದು ಈ ಒಂದು ಪರಿಹಾರ ಪುಸ್ತಕ. ಧನ್ಯವಾದಗಳು.